ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಏನಾಗಿದೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಸಂಗೀತ ಅವರು ಮಾತನಾಡುತ್ತಿರುತ್ತಾರೆ. ಆವಾಗ ಅಜಿತಾ, ನೀನು ತುಂಬ ಹಠ ಮಾಡ್ತಿದ್ದೆ ಕಣೋ, ಆಗ ನಾವು ಹೊರಗಡೆ ಹೋಗಿ ನಾವು ನಿಮ್ಮಪ್ಪ ಚಂದ್ರನ ತೋರಿಸ್ಬಿಟ್ಟು ತುಂಬ ಮುದ್ದು ಮಾಡಿಬಿಟ್ಟು ನನಗೆ ಊಟ ಮಾಡಿಸ್ತಿದ್ವಿ, ಆವಾಗಲೇ ನೀನು ಊಟ ಮಾಡ್ತಿದ್ದಿದ್ದು ಅಂತ ಹೇಳ್ತಿರ್ತಾರೆ. ಆಗ ಅಲ್ಲೇ ನಿಂತಿರುವ ಭೂಮಿಯವರಿಗೆ ಸಂಗೀತ ಅವರಿಗೆ ಹೇಳ್ತಾರೆ, ಭೂಮಿ ನೀನು ಯಾಕೆ ಸುಮ್ಮನೆ ನಿಂತಿದ್ಯಾ, ಬಾ ನೀನು ಅಜಿತ್ಗೆ ಕೈ ತುತ್ತು ತಿನ್ನಿಸು ಬಾ ಅಂತ ಕರಿತಿರ್ತಾರೆ. ಭೂಮಿ ಬಂದು ಕುತ್ಕೋತಾರೆ. ಆಗ ಸಂಗೀತ ಅವರು, ತಗೋ ಮೊದಲು ಅಜಿತ್ಗೆ ಸಿಹಿ ತಿನ್ನಿಸು, ದೂರ ಹೋಗೋರ ಬಾಯಿಗೆ ಸಿಹಿ ತಿನ್ಸಿದ್ರೆ ಅವರು ಬೇಗ ವಾಪಸ್ ಬರ್ತಾರೆ, ತಿನ್ನಿಸು. ಆಗ ಭೂಮಿ ಅವರು ಕೈ ತುತ್ತು ಸಿಹಿ ತಿನ್ನಿಸ್ತಾರೆ. ನೆಕ್ಸ್ಟ್ ಸೀನಲ್ಲಿ ಭೂಮಿಯವರು ಅಜಿತ್ ಅವ್ರಿಗೆ ಹಾಲು ತೊಗೊಂಡು ಬರ್ತಾರೆ. ಆಗ ಭೂಮಿ, ಹಾಲು ಕುಡೀರಿ ಸಾಹೇಬ್ರೆ ಎಂದಾಗ ಅಜಿತ್ ಅವರು, ಈಗ ತಾನೇ ಮನೆಯವರೆಲ್ಲರೂ ಸೇರಿಸಿ ಗಡತ್ತಾಗಿ ಊಟ ಮಾಡಿಸಿದ್ದೀರಾ, ಇನ್ನು ಹಾಲು ಹೆಂಗೆ ಕುಡಿಯೋಕ್ಕಾಗುತ್ತೆ ಅಂತ ಹೇಳ್ತಿರ್ತಾರೆ. ಆಗ ಭೂಮಿಯವರು, ಇದು ಮಾಮೂಲಿ ಹಾಲಲ್ಲ, ಇದಕ್ಕೆ ಅರಿಶಿನ ಮೆಣಸು ಎಲ್ಲ ಹಾಕಿ ಕಾಯಿಸ್ಕೊಂಬಂದಿದ್ದೀನಿ, ತಗೊಳ್ಳಿ ಎಂದು ಹೇಳ್ತಿರ್ತಾಳೆ. ಸಾಹೇಬ್ರೆ ತುಂಬ ಕೆಮ್ತಾ ಇದ್ದೀರೋ ಕೂಡ, ಮತ್ತು ಇದನ್ನು ಕುಡೀರಿ ಸುಸ್ತೆಲ್ಲ ಹೋಗುತ್ತೆ ಅಂತ ಹೇಳ್ತಿರ್ತಾರೆ. ಆಗ ಅಜಿತ್ ಅವರು ಮನಸ್ಸಿನಲ್ಲೇ, ಅಮ್ಮ ನಂತರ ಕಟ್ಕೊಂಡಿರೋ ಹೆಂಡ್ತಿನೇ ಅಮ್ಮ ಅಂತ ಹೇಳ್ತಾರೆ, ನನಗೆ ಭೂಮಿಯ ಹೆಂಡ್ತಿಯಾಗಿ ಪಡೆಯೋ ಯೋಗ್ಯ ಇದೆಯಾ ಅಂತ ಮನಸ್ಸಿನಲ್ಲೇ ಹೇಳ್ಕೊತಿರ್ತಾರೆ. ಆಗ ಅಜಿತ್ ಅವರು ಕೆಮ್ಮಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಭೂಮಿ, ಸಾಹೇಬ್ರೆ ನಿಧಾನ ಸಾಹೇಬ್ರೆ, ಒಂದು ಮಾತು ಕೇಳ್ತೀನಿ, ನೀವು ಬೇಜಾರು ಮಾಡ್ಕೊಳ್ಬಾರ್ದು ಅಂತ ಹೇಳ್ತಿರ್ತಾರೆ. ಆಗ ಅಜಿತ್ ಅವರು ಮನಸ್ಸಿನಲ್ಲೇ ಹೇಳ್ಕೊತಾರೆ, ಭೂಮಿ ನನ್ನ ಮೇಲಿರೋ ಪ್ರೀತಿನ ಹೇಳ್ಕೊತಾಳೆ ಅಂತ. ಆಗ ಹೇಳು ಭೂಮಿ ಅಂತ ಹೇಳ್ತಾರೆ. ಆಗ ಭೂಮಿ, ನೀವು ನನ್ನಿಂದ ಟ್ರಾನ್ಸ್ಫರ್ ತೊಗೊಂಡಿಲ್ಲ ತಾನೇ ಅಂತ ಹೇಳ್ತಾರೆ. ಆಗ ಅಜಿತ್ ಅವರು, ಖಂಡಿತ ಇಲ್ಲ ಭೂಮಿ, ಅನ್ಎಕ್ಸ್ಪೆಕ್ಟೆಡ್ ಹೇಳೋದಕ್ಕೆ ಆಗಲಿಲ್ಲ ಎಂದು ಹೇಳ್ತಿರ್ತಾರೆ. ಆಗ ಭೂಮಿಯವರು ಹೇಳ್ತಿರ್ತಾರೆ, ಅಬ್ಬಾ ಈಗ ನನ್ನ ಮನಸ್ಸಿನ ತಳಮಳ ಹೋಯಿತು. ಅಜಿತ್ ಅವರು, ಆದರೆ ನನ್ನ ಮನಸ್ಸಿನ ತಳಮಳ ಅಂತ ಹೇಳೋಷ್ಟರಲ್ಲಿ, ಸಾಹೇಬ್ರೆ ಏನಂದ್ರಿ ಅಂತ ಭೂಮಿ ಕೇಳ್ತಾಳೆ. ಆಗ ಅಜಿತ್ ಅವರು, ಏನಿಲ್ಲ ಅಂತ ಹೇಳ್ತಾರೆ. ಆಗ ಅಜಿತ್ ಅವರು, ನನ್ನ ಬಟ್ಟೆ ಎಲ್ಲ ಪ್ಯಾಕ್ ಆಗಿದೆಯಾ ಅಂತ ಕೇಳ್ತಾರೆ. ಆಗ ಭೂಮಿಯವರು, ಸಾಹೇಬ್ರೆ ಎಲ್ಲ ಪ್ಯಾಕ್ ಮಾಡಿದ್ದೀನಿ, ಹಾಗೆ ನನ್ನ ಬಟ್ಟೆ ಸಹ ಪ್ಯಾಕ್ ಮಾಡಿದ್ದೀನಿ ಅಂತ ಹೇಳ್ತಿರ್ತಾರೆ. ಆಗ ಮನಸ್ಸಿನಲ್ಲೇ ಇಬ್ಬರು ಈ ರೀತಿ ಅನ್ಕೊತಿರ್ತಾರೆ. ಭೂಮಿ ಒಂದು ಮಾತು ಅಂದ್ಬಿಡಿ, ನೀವು ಹಿಂದೆನೇ ಬಂದ್ಬಿಡ್ತೀನಿ ನಾನು ಸಾಹೇಬ್ರೆ ಅಂತ ಭೂಮಿ ಮನಸ್ಸಿನಲ್ಲೇ ಅನ್ಕೋತಿರ್ತಾರೆ. ಅಜಿತ್ ಅವರು ಸಹ ಇದೇ ಥರ ಯೋಚಿಸ್ತಾ ಈಗ ಹೇಳ್ತಾರೆ, ನಾನು ಬಿಟ್ಟೋಗ್ಬೇಕಂತ ಡಿಸೈಡ್ ಮಾಡಿದ್ಯಾ ಅಂತ ಅಜಿತ್ ಅವರು ಭೂಮಿಗೆ ಹೇಳ್ತಿರ್ತಾರೆ. ಅದಕ್ಕೆ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಂಬಿಟ್ಟಿದ್ಯಾ ಅಂತ ಹೇಳ್ತಿರ್ತಾರೆ. ಆಗ ಭೂಮಿಯವರು ಹೇಳ್ತಾರೆ, ಸಾಹೇಬ್ರೆ ನಾಡಿದ್ದು ಒಪ್ಪಂದ ಮುಗೀತಾ ಇದ್ದಾಗೆ ನಾನು ಹೊರಡಬೇಕಲ್ವಾ ಅಂತ ಹೇಳ್ತಿರ್ತಾರೆ. ಆಗ ಅಜಿತ್ ಅವರು ಭೂಮಿಗೆ ಒಂದು ಕೋರಿಕೆ ಕೇಳ್ತಾರೆ. ಅದೇನೆಂದರೆ, ನಾನು ಇವತ್ತು ಲಗೇಜ್ ತೊಗೊಂಡು ಹೊಂಟ್ಬಿಟ್ರೆ, ನೀನು ಲಗೇಜ್ ತೊಗೊಂಡ್ಬಿಟ್ರೆ, ಮನೆಯವರೆಲ್ಲರೂ ನಾವಿಬ್ಬರು ಏನಂತ ಉತ್ತರ ಕೊಡೋಣ, ಮನೆಯವ್ರಿಗೆಲ್ಲರಿಗೂ ನಮ್ಮ ಮೇಲೆ ಅನುಮಾನ ಬರುತ್ತೆ ಅಂತ ಅಜಿತ್ ಭೂಮಿಗೆ ಹೇಳ್ತಿರ್ತಾರೆ. ಆಗ ಅಜಿತ್ ಅವರು, ಮಾತು ಕೊಡು ಭೂಮಿ, ನಾನು ಬರೋ ತನಕ ನೀನು ಎಲ್ಲಿಗೂ ಹೋಗಬೇಡ ಅಂತ ಹೇಳ್ತಿರ್ತಾರೆ. ಆಗ ಭೂಮಿಯವರು, ಮಾತೆಲ್ಲ ಯಾಕೆ ಸಾಹೇಬ್ರೆ, ನೀವೇನು ಹೇಳ್ತೀರೋ ಅದನ್ನು ನಾನು ಕೇಳ್ತೀನಿ ಅಂತ ಹೇಳ್ತಿರ್ತಾರೆ. ಆಗ ಅಜಿತ್ ಅವರು, ನಾನು ಬರೋವರೆಗೂ ಹುಷಾರು ಅಂತ ಹೇಳ್ತಾರೆ. ಆಗ ಭೂಮಿಯವರು ಅಲ್ಲಿಂದ ಹೊರಡ್ತಾರೆ. ಮುಂದಿನ ಸೀನಲ್ಲಿ ಸತ್ಯಣ್ಣ ಮತ್ತು ಭೂಮಿಯವರು ಮಾತಾಡ್ತಿರ್ತಾರೆ. ಆಗ ಭೂಮಿ, ಸತ್ಯಣ್ಣ ನೀವಿನ್ನೂ ಹೊರಟಿಲ್ವಾ ಅಂತ ಕೇಳ್ತಾರೆ. ಆಗ ಸತ್ಯಣ್ಣ ಹೇಳ್ತಾರೆ, ಹೋಗ್ಬೇಕಾಗಿತ್ತು, ಆದರೆ ಸ್ವಲ್ಪ ಭಯ ಅಂತ ಹೇಳ್ತಾರೆ. ಆಗ ಭೂಮಿಯವರು, ಭಯನಾ ಯಾಕೆ ಅಂತ ಕೇಳ್ತಾರೆ. ಆಗ ಸತ್ಯಣ್ಣ, ಎಲ್ಲಿ ಹೇಳ್ದೆ ಕೇಳದೆ ನನ್ನ ತಂಗಿ ಮನೆ ಬಿಟ್ಟು ಹೋಗ್ಬಿಡ್ತಾರೆ ಅನ್ನೋ ಭಯ ಇದೆ ನನಗೆ ಅಂತ ಹೇಳ್ತಿರ್ತಾರೆ. ಆಗ ಭೂಮಿ, ಭಯ ಬೇಡ ಅಣ್ಣ, ನಾನು ಸಾಹೇಬ್ರು ಬರೋ ತನಕ ಎಲ್ಲಿಗೂ ಹೋಗಲ್ಲ, ಸಾಹೇಬ್ರು ಬರೋ ತನಕ ನಾನು ಇಲ್ಲೇ ಇರ್ತೀನಿ ಅಂತ ಮಾತು ತೊಗೊಂಡಿದ್ದೀನಿ ಅಂತ ಭೂಮಿ ಹೇಳ್ತಿರ್ತಾರೆ. ಇದೇನಮ್ಮ ನಾನು ಕೇಳ್ತಿರೋದು ನಿಜನಾ, ಮೋಸ್ಟ್ಲಿ ದೂರ ಆಗ್ತಿರೋದು ಹತ್ರ ಬಂದಿದ್ದ ತಕ್ಷಣವೇ ನಾನು ಮನಸ್ಸಿನ ಭಾವನೆಗಳು ಬದಲಾಗ್ತಿರ್ತವೆ ಅಂತ ಹೇಳ್ತಿರ್ತಾರೆ. ಆಗ ಸತ್ಯಣ್ಣ, ನೋಡು ಭೂಮಿ, ತುಂಬ ಹೊಟ್ಟೆ ಹಸ್ತಿರೋರಿಗೆ ಊಟ ಮಾಡ್ಬಾ ಅಂತ ಒಂದು ಮಾತು ಹೇಳಿದ ತಕ್ಷಣ ಸಾಕು, ಅವರು ಏನು ಯೋಚಿಸದೆ ಬಂದ್ಬಿಡ್ತಾರೆ. ಹಾಗೆ ನೀನು ಸಹ ಅವನು ಹೇಳೋದಕ್ಕೆ ಕಾಯ್ತಿದ್ದೇನೋ, ಸೊ ಅದಕ್ಕೆ ಒಪ್ಕೊಂಬಿಟ್ಟಿದ್ಯಾ ಅಂತ ಸತ್ಯಣ್ಣ ಹೇಳ್ತಿರ್ತಾರೆ. ಆಗ ಸತ್ಯಣ್ಣ ಭೂಮಿಗೆ ಹೇಳ್ತಾರೆ, ನೀನು ಅಜಿತ್ ಮೇಲಿರೋ ಪ್ರೀತಿನ ಮುಚ್ಚಿಷ್ಟಷ್ಟು ನಿನಗೆ ಕಷ್ಟ, ಅವ್ರ ಮೇಲಿರೋ ಪ್ರೀತಿನ ಹೇಳ್ಬಿಡು ಅಂತ ಹೇಳ್ತಾರೆ. ಆಗ ಭೂಮಿ ತಿರುಗಿಬಿಟ್ಟು, ಸತ್ಯಣ್ಣ ನೀವು ಮತ್ತು ಸಾಹೇಬ್ರು ಎರಡು ದೇಹ ಒಂದೇ, ಸ್ನೇಹ ಇದ್ದಾಗೆ ಎರಡು ದೇಹ ಒಂದೇ ಪ್ರಾಣ ಇದ್ದಾಗೆ, ನನ್ನ ಮೇಲಿರೋ ಪ್ರೀತಿನ ಯಾವತ್ತನ ಸಾಹೇಬ್ರು ನಿಮ್ಮ ಹತ್ರ ಹೇಳಿದಾರಾ ಅಂತ ಭೂಮಿ
ಸತ್ಯಣ್ಣ ಹತ್ರ ಕೇಳ್ತಿರ್ತಾರೆ. ಆಗ ಸತ್ಯಣ್ಣ ಹಿಂದೆ ಅಜಿತ್ ಅವರು ಹೇಳಿದ್ದನ್ನೆಲ್ಲ ನೆನೆಸ್ಕೊಂಡು ಅವ್ರ ಹತ್ರ ಮಾತು ತೊಗೊಂಡಿರ್ತಾರೆ, ಭೂಮಿಗೆ ಯಾವತ್ತೂ ನನ್ನ ಪ್ರೀತಿನ ಅವ್ರ ಹತ್ರ ಹೇಳಬೇಡ ಅಂತ. ಅದಕ್ಕೆ ಸತ್ಯಣ್ಣ ಅವರು ಏನೂ ಇಲ್ಲ ಅಂತ ಹೇಳ್ತಾರೆ. ಆಗ ಭೂಮಿ ಅಲ್ಲಿಂದ ಬೇಜಾರು ಮಾಡಿಕೊಂಡು ಹೋಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.